ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹೂಹಣ್ಣು ಖರೀದಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ನೆರೆದಿರ್ತಕ್ಕಂಥ ಟಿವಿ9 ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಬೆಳ್ಳಂಬೆಳಗ್ಗೆ ಗ್ರಾಹಕರೆಲ್ಲರೂ ಕೂಡ ವಿವಿಧ ಬಗೆಯ ಹೂಹಣ್ಣು ಖರೀದಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಹೂವಿನ ಮಾರ್ಕೆಟ್ನಲ್ಲಿ ಸಾಗರೋಪಾದಿಯಲ್ಲಿ ಗ್ರಾಹಕರು ನೆರೆದಿರ್ತಕ್ಕಂಥ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇದ್ದೀರಾ. ಸಿಟಿ ಮಾರ್ಕೆಟ್ ಜಂಕ್ಷನ್ ಏನಿದೆ, ಜಂಕ್ಷನ್ ಇಂದ ಅವಿನ್ಯೂ ರಸ್ತೆವರೆಗೂ ಕೂಡ ಅವಿನ್ಯೂ ರಸ್ತೆಯನ್ನ ಸಂಪರ್ಕ ಮಾಡುವಂತ ಈ ಒಂದು ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಗ್ರಾಹಕರಿಂದ ನೆರೆದಿರ್ತಕ್ಕಂಥದ್ದು. ವಿವಿಧ ಬಗೆಯ ಹೂ ಹಣ್ಣುಗಳ ಖರೀದಿಯಲ್ಲಿ ಜನರು ನಿರತರಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಅಂದ್ರೆ ಹಿಂದೆಗೆ ರೇಟನ್ನು ಕಂಪೇರ್ ಮಾಡ್ತಾ ಹೋದ್ರೆ ಬೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು. ಸುಮಾರು 400 ರೂಪಾಯಿ ಮಲ್ಲಿಗೆ ಕೆಜಿ ಇದ್ದಂಥದ್ದು ಇಂದು 600ರಿಂದ 700 ರೂಪಾಯಿಗಳವರೆಗೂ ದಾಟಿರ್ತಕ್ಕಂಥದ್ದು. ಕನಕಾಂಬರದ ಬೆಲೆ 1000ದಿಂದ 1500 ರೂಪಾಯಿವರೆಗೂ ಇದೆ. ಅದರಂತೆ ದೀಪಾವಳಿ ಹಬ್ಬದಲ್ಲಿ ಚೆಂಡು ಹೂ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ತಾರೆ ಪೂಜೆಗಾಗಿ. ಈ ನೆಲೆಯಲ್ಲಿ 100ರಿಂದ 150 ರೂಪಾಯಿವರೆಗೂ ಕೂಡ ಕೆಜಿ ಚೆಂಡು ಹೂ ಮಾರಾಟವಾಗ್ತಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಅಲ್ಲಿರ್ತಕ್ಕಂಥ ಗ್ರಾಹಕರು ಹೂಹಣ್ಣು ಖರೀದಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಟ್ರಾಫಿಕ್ನ ನಿಯಂತ್ರಣಗೊಳಿಸುವಲ್ಲೂ ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಇಲ್ಲಿರ್ತಕ್ಕಂಥ ಗ್ರಾಹಕರು ಮತ್ತು ವ್ಯಾಪಾರಿಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ತಿರ್ತಕ್ಕಂಥದ್ದು. ಈ ಸಿಟಿ ಮಾರ್ಕೆಟ್ನಿಂದ ಹೋಗುವಂತಹ ಬಸ್ಗಳಾಗಿರ್ಬೋದು, ವೆಹಿಕಲ್ಗಳಾಗಿರ್ಬೋದು ನಿಜಕ್ಕೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಪಡಿಪಾಡಲನ್ನು ಪಡೆದಿದ್ದಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಒಂದೆಡೆಯಲ್ಲಿ ಗ್ರಾಹಕರು ಹೂಹಣ್ಣು ಖರೀದಿಯಲ್ಲಿ ನಿರತರಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ವೆಹಿಕಲ್ನಲ್ಲಿ ಸಾಗುತ್ತಿರ್ತಕ್ಕಂಥವರು ಸಾಕಷ್ಟು ಪ್ರಯಾಸವನ್ನು ಪಟ್ಟು ಈ ಒಂದು ರಸ್ತೆಯಲ್ಲಿ ಕ್ರಮಿಸಬೇಕಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಸಾಗುತ್ತಾ ಮಾಡಬೇಕಾದ್ರೆ ಸಾಕಷ್ಟು ಪ್ರಯಾಸವನ್ನು ಪಡಬೇಕಾಗಿದೆ. ಇಲ್ಲಿ ನಡೆದಾಡೋಕ್ಕೂ ಕೂಡ ಕಷ್ಟವಾಗುವಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನಜಂಗುಳಿ ಉಂಟಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪ್ರತಿ ಬಾರಿ ಹಬ್ಬ ಹರಿದಿನಗಳಲ್ಲಿ ಸಿಟಿ ಮಾರ್ಕೆಟ್ನಲ್ಲಿ ಹೂಹಣ್ಣು ಖರೀದಿ ಮಾಡೋದಕ್ಕೆ ಗ್ರಾಹಕರೆಲ್ಲರೂ ಕೂಡ ಮುಗಿಬಿದ್ದು ಹೂಹಣ್ಣು ಖರೀದಿಯಲ್ಲಿ ಮಗ್ನರಾಗಿರ್ತಾರೆ. ಈ ಒಂದು ಹೂಗಳನ್ನು ಖರೀದಿ ಮಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ಜನಜಂಗುಳಿ ಇದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಅಷ್ಟಲ್ಲದೆ ಈ ಒಂದು ಫ್ಲೈಓವರ್ನ ಮೇಲೆ ಅಪಾಯಕಾರಿಯಾಗಿ ನೂರಾರು ವೆಹಿಕಲ್ಗಳನ್ನು ಕೂಡ ಪಾರ್ಕಿಂಗ್ ಅನ್ನು ಮಾಡಿರೋದನ್ನ ಗಮನಿಸಬಹುದಾಗಿದೆ. ಅಂದ್ರೆ ಕೆಆರ್ ಮಾರ್ಕೆಟ್ಗೆ ಏನು ಗ್ರಾಹಕರು ಹೂಹಣ್ಣನ್ನು ಖರೀದಿ ಮಾಡೋದಕ್ಕೆ ಬರ್ತಾರೆ, ಇವರು ಕೆಆರ್ ಮಾರ್ಕೆಟ್ನ ಅದು ಹೋಗುವಂಥ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ಮೇಲ್ಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡಿರ್ತಕ್ಕಂಥದ್ದು. ಅಪಾಯಕಾರಿಯಾಗಿ ಪಾರ್ಕಿಂಗ್ ಅನ್ನು ಮಾಡಿ ಗ್ರಾಹಕರೆಲ್ಲರೂ ಕೂಡ ಹೂಹಣ್ಣು ಖರೀದಿ ಮಾಡೋದಕ್ಕೆ ತೆರಳಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶರಣ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.